ನೀ ಏನು ಗೊತ್ತಿಲ್ಲ, ನೀನು ಹೆಂಗೆ ಮಾತಾಡ್ತೀನಿ ನೋಡ್ಬೇಕು, ಅಕ್ಕ ಹೆಂಗೆ ರಿಯಾಕ್ಟ್ ಮಾಡ್ತೀವಿ. ಬೇಗ ಸುಮ್ಮನೆ ಇರೋ ನಿಮಿಷ. ಮುಖ ಆ ಕಡೆ ಮಾತಾಡೋದ ಬಿಡಿ. ನನಗೆ ಅಷ್ಟು ನನಗೆ ನಗ್ತೀನಿ, ನಗ್ತಿದಂಗೆ ಅವ್ರಿಗೆ ಗೊತ್ತಾಯ್ತದೆ. ನಗೆಲ್ಲ ಮಾಡಿವಾಗ ನೀನು ಸೀರಿಯಸ್ ಆಗ್ತೀಯ. ಫೋನ್ ಮಾಡಿದ್ಮೇಲೆ ನಾರ್ಮಲಾಗಿ ಮಾತಾಡಷ್ಟೇ. ಅಲ್ಲಿ ವಿಡಿಯೋ ಆಗಿದೆ. ನಗ್ಬೇಡಿ ನೀವು, ಸುಮ್ಮನೆ ಮುಖ ಕೆಳಗಾಕೊಂಡು ಕೂತ್ಕೊಳ್ಳೋಣ, ನೋಡ್ಬೇಡ. ಹಲೋ, ಏನು ಮಾಡ್ತಿದ್ಯಾ? ಅಮ್ಮ ಇಲ್ಲ ಅವ್ರೆ? ಏನಿಲ್ಲ. ಏನು ಮಲಗಿದ್ದ? ಇದು ಅದೇ ಕಾಲೇಜಲ್ಲಿ ಒಂದು ಹುಡುಗಿ ಮದುವೆ ಅಂತೆ ಮುಂದಿನ ತಿಂಗಳು. ನೀನ್ ಇಷ್ಟ, ಅದಕ್ಕೆ ನಾನು ಮದುವೆ ಆಗ್ಬೇಕು, ನಿನ್ನ ಹತ್ರನೇ ಬರ್ತೀನಿ ಅಂತವಳೀಗ. ಅವಳು ಯಾರ ಇನ್ನೊಬ್ಳು, ನಂಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಇವಾಗ ಏನ್ ಮಾಡೋಣ ಅಂತ ಕೇಳಕ್ ಮಾಡಿದೆ. ನಿಜಕ್ಕೆ ಬೇಕಾದ್ರೆ ಫೋಟೋ ಇಲ್ಲ, ಇನ್ಸ್ಟಾಗ್ರಾಮಲ್ಲಿ ಕಳಿಸ್ತೀನಿ ನೋಡು. ಮುಂದಿನ ತಿಂಗಳೇನೋ ಮದುವೆ ಅಂತೆ. ಅದಕ್ಕೆ ಅಮ್ಮಂಗೆ ನೀನೇ ಹೇಳು ಅಂತ ಹೇಳಕ್ ಮಾಡಿದೆ. ಏನಂತ ಹೇಳೋಣ? ಫೆಬ್ರವರಿ ತಿಂಗಳು ಸ್ಟಾರ್ಟ್ ಆಗೈತಲ್ಲ, ಅದಕ್ಕೆ ಅವ್ರಿಗೇ ಪ್ರಪೋಸ್ ಮಾಡಿರೋದು. ಈಗ ಏನು ಮಾಡೋದು? ಕಾನ್ಫರೆನ್ಸ್ ಹಾಕೋಣ. ಅರ್ಥ ಆಯ್ತು ಅನ್ಸುತ್ತೆ. ಏನು ಹೇಳು, ಹೀರೋ ಥರ ಇದ್ದೀನಿ ನಾನು. ಇವಾಗ ಏನು ಹೇಳೋದು ನಾನು? ನಿನ್ಗೆ ಹೇಳ್ತೀನಿ ನಾನು, ಅಮ್ಮಂಗೆ ಮಾಡಿ ಹೇಳ್ತೀನಿ ಬಿಟ್ಟು ನಿನ್ಗೆ ಹೇಳ್ತೀನೋ. ನಾನು ಯಾವ ಸಪೋರ್ಟ್ ಮಾಡ್ತಾಳೆ ಅಂತ ಹೇಳಿದ್ರೆ ಇದು ಆಕ್ಚುಲಿ ಚೆನ್ನಾಗಿರೋದು. ನೀನೇನೋ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ನೀನು ನಂಬೋದೇ ಅಲ್ವಲ್ಲ, ಹೇಳು. ಏಕೆ ನಮ್ಗೆ ಯಾರು ಬೀಳಲ್ಲ ಅಂತನ? ನೋಡು, ಅಮ್ಮಂಗೆ ಹೇಳ್ತೀನಿ ಇವಾಗ. ಏನು ಹೇಳ್ತದ ಅಮ್ಮ? ಇವಾಗ ಹೇಳ್ತಿಲ್ವಾ ಹುಡುಗಿ, ಇವಾಗ ಮದುವೆ ಅಂತೆ ಮುಂದಿನ ತಿಂಗಳು, ಅದ ಅಂಕಲ್ ಅಂತೆ. ಅದಕ್ಕೆ ನಂಗೆ ಇಷ್ಟ ಇಲ್ಲ. ಕಾಲೇಜಲ್ಲಿ ಇಷ್ಟ ಇದೆ, ಹೇಳೋಣ ಅಂದ್ಕೊಂಡು ಹೇಳಲಿಲ್ಲ. ಇವಾಗ ಹೇಳ್ತಾ ಇದೀನಿ ಅಂತ ಹೇಳಿದ್ಲು, ಅದಕ್ಕೆ ಫೋನ್ ಮಾಡಿದ್ಲು ಅವಾಗಲೇ 1 ಗಂಟೆ. ಹಂಗಾರೆ ಮುಂದಿನ ವಾರ ಕರ್ಕೊಂಡೇ ಹೋಗ್ಬಿಡೋಣ. ಸರಿ, ಹಂಗಾರೆ ಕರ್ಕೊಂಡು ನೀನು ಬತ್ತಿಯಲ್ಲ, ಹೆಂಗೋ ನಿನ್ನ ಫ್ರೆಂಡು ಅಂತ ಹೇಳಿ ಕರ್ಕೊಂಬತ್ತೀನಿ. ನಂಗೆ ನಾನು ಹೋಗಿ ನಿಂಗೆ ಹೇಳ್ತೀನಿ. ನಾನು ಅಮ್ಮಂಗೆ ಹೇಳ್ತೀನಿ, ಹೋಗು, ಅಮ್ಮನೇ ಕರ್ಕೊಂಬ ಅಂತದೆ. ಹೆಂಗೋ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಹುಡುಗಿರು ಅದು ಒಬ್ಳೆ ಮಗಳು, ಬೆಂಗಳೂರಲ್ಲಿ ಮನೆಯವೇ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಅವ್ರ ಅಪ್ಪನ ಹೆಂಗೋ ಬಿಸ್ನೆಸ್ ಐತಂತೆ, ಅದು ನೋಡ್ಕೊತೀನಿ. ಸರಿ ಬಿಡು, ಅಮ್ಮಂಗೆ ಹೇಳ್ತೀನಿ, ಅಮ್ಮನ್ನೇ ಕರ್ಕೊಂಡು
ಅಷ್ಟೇ.